ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಇದೊಂದು ಬಹಳ ಮುಖ್ಯವಾದ ಕಾರ್ಯಕ್ರಮ, ಗುರು ವಂದನೆ ಕಾರ್ಯಕ್ರಮ ಅಂತ ನಾವೇನು ಹೇಳ್ತೀವಿ. ನಮ್ಮ ಪ್ರತಿಯೊಂದು ಸಂಸ್ಥೆಗೂ ಕೂಡ ಕನ್ನಡ ಶಾಲೆ ಅನ್ನೋದು ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ಮಿಲನ ತಂಡದಿಂದ ಆರಂಭವಾದ ಕನ್ನಡ ಶಾಲೆಗಳು ಇಂದು ಒಂದು ಹಂತವನ್ನು ಬೆಳೆದು ನಿಂತಿದೆ ಅಂತ ಹೇಳೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಇದರ ರೂವಾರಿಗಳಾದ ಮಲ್ಲಿಕ್ ಪ್ರಸಾದ್ ಮತ್ತು ಅಶೋಕ್ ಕಟ್ಟಿಮನಿಯವರನ್ನು ನಾವು ಯಾವತ್ತೂ ನೆನೀತೀವಿ. ಈ ಗುರು ವಂದನೆ ಕಾರ್ಯಕ್ರಮವನ್ನು ನಡೆಸ್ಕೊಡೋದಕ್ಕೆ ನಾನು ಕುಮಾರ್ ರಾಂಪುರ ಅವರನ್ನು ವೇದಿಕೆ ಕರಿತಾ ಇದ್ದೀನಿ. ದಯವಿಟ್ಟು ಬರಬೇಕು ಕುಮಾರ್ ಅವರೇ. ನಮ್ಮ ಶಾಲೆ ನಮ್ಮ ಮಕ್ಕಳಲ್ಲಿ ಬರೀ ಕನ್ನಡದ ವಿದ್ಯೆ ಅಷ್ಟೇ ಅಲ್ಲ, ಸಾಂಸ್ಕೃತಿಕ ವಿದ್ಯೆಯನ್ನು ಸಹ ಕಲಿಸ್ತಾ ಇದೆ. ಈ ನಡುವಿನಲ್ಲಿ ನಾವು ಒಂದೊಂದೇ ಸೆಂಟರ್ನ ಇಲ್ಲಿ ಒಟ್ಟು 7 ಕೇಂದ್ರಗಳಲ್ಲಿ ಪಾಠ ನಡೀತಿದೆ ಆನ್ಲೈನಲ್ಲಿ. ಈಸ್ಟ್ ವಿಂಡ್ಸರ್, ಎಡಿಸನ್, ಸೌತ್ ಬ್ರನ್ಸ್ವಿಕ್, ಸೌತ್ ಜರ್ಸಿ, ಹಿಲ್ಸ್ಬರೋ, ನಾರ್ತ್ ಜರ್ಸಿ, ಮಾಲ್ಬರೋ ಎಲ್ಲ ಕೇಂದ್ರದ ಶಿಕ್ಷಕರು ಈಗ ವೇದಿಕೆ ಮೇಲೆ ಬರ್ತಿದ್ದಾರೆ. ಸೊ ಅವರುಗಳಿಗೆ ನಮ್ಮ ಬೃಂದಾವನದ ಪ್ರೆಸಿಡೆಂಟ್ ಬಂದು ಅವರುಗಳಿಗೆ ಗಿಫ್ಟನ್ನು ಕೊಡಬೇಕಾಗಿ ವಿನಂತಿ. ಗಿಫ್ಟ್ ಈ ಕಡೆಗೆ ಬರಬೇಕಲ್ಲ ಅವರು. ಈ ಎಲ್ಲ ಟೀಚರ್ಸ್ಗಳು ಅವಿರತವಾಗಿ ತಮ್ಮ ಬಿಡುವು ಮಾಡಿಕೊಂಡು ಮಕ್ಕಳಿಗೆ ಕನ್ನಡ ಕಲಿಸ್ತಾ ಇದ್ದಾರೆ. ಇವರ ಶ್ರದ್ಧೆ ಹಾಗೂ ಅವರಿರ್ತಕ್ಕಂಥ ಉತ್ಸಾಹದಿಂದ ಸುಮಾರು 250 ಮಕ್ಕಳು ಇವತ್ತು ಕನ್ನಡ ಕಲಿತಾ ಇದ್ದಾರೆ. ಎ ವೆರಿ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಆಲ್ ದೀಸ್ ವಂಡರ್ಫುಲ್ ವಾಲಂಟಿಯರ್ ಟೀಚರ್ಸ್. ರಿಯಲಿ ಅಪ್ರಿಷಿಯೇಟ್ ಯುವರ್ ಹೆಲ್ಪ್. ದೊಡ್ಡ ನಮಸ್ಕಾರ ನಿಮಗೆ. ಸೊ ಇವರಿಲ್ಲದೆ ಇವತ್ತು ಬೆಳಗ್ಗೆ ನಾಟಕ ಆಗ್ತಿರ್ತಿರ್ಲಿಲ್ಲ. ಸೊ ಇವರುಗಳು ಮಕ್ಕಳಿಗೆ ಇನ್ಸ್ಪೈರ್ ಮಾಡಿ ಕನ್ನಡ ಕಲಿಸಿ ಕಳೆದ 10-12 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ತುಂಬ ತುಂಬ ಧನ್ಯವಾದಗಳು ಎಲ್ಲರಿಗೂ. ದೊಡ್ಡ ನಮಸ್ಕಾರ ಎಲ್ಲರಿಂದೂ ನಮಸ್ಕಾರ. ಬೃಂದಾವನ ಕನ್ನಡ ಶಾಲೆಗೆ 8 ವರ್ಷ ತಲುಪಿದೆ. ಪ್ರತಿಯೊಂದು ತಂಡಗಳು ಮಿಲನ ತಂಡದಿಂದ ಇದ್ದಾಗ ಶುರುವಾಗಿದ್ದು, ಅದಾದಮೇಲೆ ಪ್ರತಿಯೊಂದು ಅಧ್ಯಕ್ಷರು, ಪ್ರತಿಯೊಬ್ಬರು ತಂಡಗಳು, ಪ್ರತಿಯೊಬ್ಬರು ಮಾರ್ಗದರ್ಶನ ಮಂಡಳಿ ಇದ್ದವರು ಪ್ರೋತ್ಸಾಹಿಸಿ ಇದನ್ನು ಎಷ್ಟು ಚೆನ್ನಾಗಿ ನಡೆಸ್ಕೊಂಬಂದಿದ್ದಾರೆ. 250 ಮಕ್ಕಳು ನ್ಯೂ ಜರ್ಸಿಯಲ್ಲಿ ಕನ್ನಡ ಕಲಿತಾ ಇರೋದು ಭಾಳ ಸಂತೋಷದ ವಿಷಯ. ಹೀಗೆ ಮುಂದುವರಿಲಿ. ಈ ಒಂದು ಕನ್ನಡದ ಕೈಂಕರ್ಯ ಇನ್ನೂ ಹೆಚ್ಚು ಬೆಳೀಲಿ, ಇನ್ನೂ ಹೆಚ್ಚು ಶಾಲೆಗಳು ಪ್ರಾರಂಭವಾಗಲಿ, ಇನ್ನೂ ಹೆಚ್ಚು ವಾಲಂಟಿಯರ್ ಟೀಚರ್ಗಳು ಬರಲಿ. ಪ್ರತಿಯೊಬ್ಬರಿಗೂ ದೊಡ್ಡದಾಗಿ ಎದ್ದು ನಿಂತ್ಕೊಂಡು ಚಪ್ಪಾಳೆ ತಟ್ಟಿ ಅಂತ ಕೇಳ್ಕೊತೀನಿ. ಈ ಕನ್ನಡದ ಕೆಲಸ ದೊಡ್ಡ ಕೆಲಸ. ಕನ್ನಡ ಶಾಲೆಗಳು ನಡೆಸೋದು ಅಷ್ಟು ಸುಲಭ ಅಲ್ಲ. ಎಲ್ಲರೂ ಪ್ರತಿಯೊಬ್ಬರು ವಾಲಂಟಿಯರ್ ಟೀಚರ್ಸು, ಪ್ರತಿಯೊಬ್ಬರು ಅವರೇ ಆದ ಸಮಯಗಳನ್ನ ಹಾಕಿ ಉತ್ಸಾಹದಿಂದ ಸ್ವಯಂ ಪ್ರೇರಿತರಾಗಿ ಇವರೆಲ್ಲರೂ ಮಾಡಿದ್ದಾರೆ. ಧನ್ಯವಾದಗಳು. ಬೃಂದಾವನ ಕನ್ನಡ ಶಾಲೆಗೆ ಅಲ್ಲಿ ಪುಟಾಣಿಗಳು ಹಿಂದ್ಗಡೆ ಕಿರ್ಚ್ಕೊಂಡು ಕುಣಿತಾ ಇದ್ದಾರೆ ನೋಡಿ, ಎಷ್ಟು ಖುಷಿ ಅವರಿಗೆ.
ನಮ್ಮ ಕನ್ನಡ ಶಾಲೆ ಮಕ್ಕಳು